ಹೋಗತ್ತಾಗಿ ಈ ಜನ್ಮದಾಗ ಯಾರು ನನ್ನ ನೋಡ್ಕೊಂಡಿಲ್ಲ ಮಾಡಿಲ್ಲ. ಹಂಗೆ ನೋಡ್ಕೊತಾಳಲ್ಲ ಈ ಶಾರ್ತಿ. ಈ ಮನೆಯಲ್ಲಿ ದುಡ್ಡು ಕೂಡ ಬೆಲೆಯ ಮನಸ್ಸಿನ ಕೊಡಂಗಿಲ್ವಲ್ಲ. ಅತ್ತೇನು ಯಾರನ್ನ ಹಿಂಗೆ ನೋಡ್ಕೊತಾರ ಅನ್ನೋ ಲೆವೆಲ್ಗನ ನೋಡ್ಕೊಬಿಟ್ಟವಳಲ್ಲ ಬಿಡು. ಇವಳು ಅಂತನೂ ಎಂಥ ಮನೆಯಾಳಿ ಅಂತ ಗೊತ್ತಾಯ್ತದೆ. ಇವಳನ್ನು ಮಾತ್ರ ಇನ್ನ ಕ್ಷಮಿಸೋದು ಇಲ್ಲ, ಮಾಡೋದು ಇಲ್ಲ. ನನ್ನೇ ನೀವು ಮುಳುಗಿಸ್ ತೇಲ್ಸಕ್ಕೆ ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡ್ಕೊತಾವಳಲ್ಲ. ಮಾಡ್ಕ ನಾವು ಮಾಡಿರೋ ಪಿಲಾನ್ ಒಳಗಡೆ ನೀ ದಬ್ಬಕ್ಕೂನು ಬಿದ್ದವಳೆ ಅಂತ ಗೊತ್ತಾಯ್ತಿಲ್ಲ ಇವಳಿಗೆ. ಅಮ್ಮ ಈಗ ಆಸ್ತಿ ಬರ್ಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಪತ್ರಗಳು ಕರಾರ್ ಪತ್ರಗಳು ಏನು ಇದ್ವಲ್ಲ ಎಲ್ಲನೂ ರೆಡಿ ಮಾಡಿಸ್ಕೊಂಬಿಟ್ಟು ಬಂದಿದ್ದೀನಿ ಕಣಮ್ಮ. ಇನ್ನು ಯಾವ ತೊಂದರೆನೂ ಇಲ್ಲ. ಹೆಂಗನ ಉಪಾಯ ಮಾಡಿಬಿಟ್ಟು ಅವಳ ಕಡೆಯಿಂದ ಆಸ್ತಿನ ಬರ್ಸ್ಕೋಬೇಕು ಅಷ್ಟೇನೇನೆ. ಸರಿನೇನಮ್ಮ? ನಮಗೆ ಹೆಂಗು ಮಾಡಿದ್ಲು ಹಂಗೇನೆ ನಾವಂತೂ ಸರಿಯಾಗಿ ಮಾಡ್ತಿರ್ಬೇಕು ನೋಡು. ಅವಳು ಅಜ್ಜಿ ಅವಳು ಒದ್ದಾಡಿ ಸಾಯ್ಬೇಕು. ನಮಗೆಲ್ಲ ಎಷ್ಟು ಅಯ್ಯೋ ಅನ್ಸಿಲ್ಲ ಕಣಮ್ಮ ಅವಳು. ಬೇಸ್ಕಂಡ್ಲ ಒಳ್ಳೆ ಕೆಲಸ ನೀನೇ ಮಾಡ್ಬಿಟ್ಟಿಯ ನೀನಂತನೂ ಬಿಡು. ಮಾಡಿಸ್ಕೊಂಬಂದಿದ್ದು ಒಳ್ಳೇದೇನೇ ಆಯಿತು ನೋಡು. ಜೋಪಾನವಾಗಿ ಎತ್ತಿಕ್ಕಿರು. ಬಂದಾಗ ಏನೋ ಒಂದು ವಿಚಾರನ ಮಾತಾಡ್ತಾಳೆ, ನನಗೂ ಗೊತ್ತು. ಅವಾಗ ನಾವು ಎತ್ಬಿಟ್ಟು ಏನೇನು ಬೇಕೋ ಎಲ್ಲ ಮಾತಾಡಿ ಈ ಪತ್ರಗಳಿಗೆ ಸೈನ್ ಹಾಕ್ಸ್ಕೊಳ್ಳೋಣ. 50 ಲಕ್ಷನೋ ಏನೋ ಹೇಳಿದೆಯಲ್ಲ, ಅವಳು ಅದನ್ನೇ ನಂಬ್ಕೊಂಡು ಇಲ್ಲಿ ಗಂಟನೂ ಸುಮ್ಕೆ ಖುಷಿಯಾಗಿತ್ತಾಳೆ. ಈ 50 ಲಕ್ಷ ಕೊಡಬೇಕು ಅಂದರೆ ಈ ಪತ್ರಕ್ಕೆ ಸೈನ್ ಹಾಕಬೇಕು ಅದು ಅಂತ ಏನಾರ ವಸ್ತು ಹೇಳೋಣ. ಆವಾಗ ನೋಡಮ್ಮ ಅವಳು ಒಪ್ಕೋತಾಳೆ. ಹಂಗೇನೋ ಮಾಡಿಸ್ತಿಲ್ಲ ಅಂತ ಹೇಳಿದ್ರೆ ಆಗಕ್ಕಿಲ್ಲ. ಸರಿನಾ? ನೀನು ತಲೆ ಉಪಯೋಗಿಸ್ಕೋಬೇಕು ಕಣ್ಮಗ. ಇಂಥ ಮನೆಯಳ್ಳಿ ಜೊತೆ ಬಾಳ್ಬೇಕಾದ್ರೆ ತಲೆ ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಬಾಳಕ್ಕಾಯ್ತದ? ಇಲ್ಲ ಹಂಗೆ ಬಗ್ಸ್ ಮೂಲ್ಗೆಸ್ಬಿಡ್ತಾಳೆ ನಿನ್ನ. ಇಲ್ಲ ಹೇಳಮ್ಮ, ಆ ಮನೆಯಾಳಿ ಜೊತೆ ಇದ್ದು ನನಗೂ ಚೆನ್ನಾಗಿ ಬುದ್ಧಿ ಬಂದ್ಬಿಟ್ಟೈತೆ. ಕಲ್ತ್ಕೊಬಿಟ್ಟಿದ್ದೀನಿ ಬಿಡು. ಅವಳು ಹೆಂಗೆಲ್ಲ ಮೋಸ ಮಾಡಿ ಸೈನ್ಗಳು ಹಾಕ್ಸ್ಕೊಂಡ್ಲು, ನಾನು ಹಂಗೆ ಹಾಕಿಸ್ಕೊತೀನಿ. ತೊಂದರೆ ನೀನಿಯ ಇಲ್ಲ ನೋಡು. ನೀನೇನು ತಲೆ ಕೆಡಿಸ್ಕೊಬೇಡ. ಇರು ಪೇಪರೆಲ್ಲ ಬಚ್ಚಿಟ್ಬಿಟ್ಟು ಬರ್ತೀನಿ. ನೀನು ತೋರ್ಸೋಣ ಅಂತ ಹೇಳ್ಬಿಟ್ಟು ತಂದೆ ಅಷ್ಟೇನೆ. ಹೆಂಗೋ ಚೇರ್ಗೆ ಎಲ್ಲ ಹಾಕ್ಬಿಟ್ಟು ಕೂರಿಸ್ಬಿಟ್ಟವಳಲ್ಲ ನಿನ್ನ. ನೋಡ್ಕೊಳ್ಳಿ ಈಗ ನಾನು ನೋಡ್ಕೊಳ್ಳಿ. ಇರು ಬಂದು ಪೇಪರ್ ಎತ್ತಿಕ್ಬಿಟ್ಟು ಬರ್ತೀನಿ. ಸರಿ ಆಯ್ತು. ರೀ ಅತ್ತೆ, ಅಯ್ಯೋ ನೋಡಿ ನಿಮ್ಗೆ ಅಡುಗೆ ಎಲ್ಲ ಮಾಡಿಕೋಗಿದ್ದೆ. ತಿನ್ಕೊಂಡ್ಲಿಲ್ವಾ? ಇಲ್ಲ ಕಣವ, ತಿನ್ಕೊಂಡೆ. ಹೇಳು ಆಗ್ಲೇ ನೀವು ಹೋಗಿ ತಿನ್ಕೊಂಡೆ. ಹೋಗ್ಬಿಟ್ಟು ಬಂದ ಮಗಳು ಕಾರ್ ಸಂದಕ್ಕಿತ್ತ. ಓಹೋ ಶಾರದಿ, ಹೋಗ್ ಬಂದ. ರೀ ಹೆಂಗೋಯ್ತು ಕಾರು ಅಂತ ಹೇಳಿದ್ರೆ ಒಳ್ಳೆ ಆನೆ ಮೇಲೆ ಕುಂತ್ಕೊಂಡು ಹೋದಂಗೆ ಆಯ್ತದೆ. ಅಂಥ ಸಂದಕೈತ್ರಿ ಕಾರು. ಹೋಯ್ತಿದ್ರೆ ಜಾಮ್ ಜೂಮನಂಗೆ ಹೆಂಗಿತ್ತು ಗೊತ್ತಾ? 42 ಲಕ್ಷ ರೂಪಾಯಿ ಕಾರ್ ಅಂತೀರಿ ಅದು. ನನಗಂತೂ ನೋಡಿ ಒಂಥರ ಅನ್ನಿಸ್ಬಿಡ್ತು. ನಾವು ಸ್ವಿಫ್ಟ್ ಕಾರ್ ತಗೊಂಡೇಬೇಕ್ರಿ. ನಾವು ಓಡಿಸ್ಕೊಂಡು ಹೋಯ್ತಾನೆ ಇರ್ಬೇಕು ಅಷ್ಟೇನಿಯ. ಹಂಗೋ ಹಿಂಗೋ ಮಾಡಿ ಅತ್ತೆ ಹೆಂಗೋ ಮನೆಗೆ ಬಂದೈತೆ. ಅತ್ತೆನೂ ಕರ್ಕೊಂಡು ಓಡಾಡಿಸ್ಕೊಂಬಿಟ್ಟು ಬರ್ಬೇಕ್ರಿ. ಪಾಪ ಅತ್ತೆಗೂ ಏನೇನೋ ಕನ್ಸಿರ್ತಾವಲ್ಲ, ಕಾಸಿಗೆ ಹೋಗ್ಬೇಕು, ರಾಮೇಶ್ವರಕ್ಕೆ ಹೋಗ್ಬೇಕು ಅಂತ. ನಾವು ನೆರವೇರಿಸ್ತಿದ್ದೀನಿ, ಯಾರು ನೆರವೇರಿಸ್ತಾರೆ? ಅದಕ್ಕೆ ಅತ್ತೆನ ಎಲ್ಲ ಕರ್ಕೊಂಡು ಓಡಾಡಿಸ್ಕೊಂಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೀನಿ. ತಕಳ ಮಗ, ಅದ್ರಾಗ ಏನೈತೆ ಕಾರ್ನ? ನೀವು ಕಾಲ್ ಕೊಡಿಲಿ ತಾಗೆ, ಕಾಲ್ ಕೊಡಿ ಕಡೆ. ಅಯ್ಯೋ ಬುಡೆ ಶಾರದಿ, ಇದೆಲ್ಲ ಯಾಕೆ ಮಾಡ್ತಾ ಇದೀಯ ನೀನು? ಅತ್ತೆ ನಿಮ್ಮ ಸೇವೆ ಮಾಡಿದಂಗೆ ನೀನು ಬೇರೆ ಸೇವೆ ಮಾಡೋಕ್ಕಾಯ್ತದೆ? ಅಯ್ಯೋ ಸುಮ್ಕಿರಿ. ಇಷ್ಟು ದಿನ ನಿಮ್ಮ ಸೇವೆ ಮಾಡೋಕೆ ನಮ್ಗೆ ಅವಕಾಶನೇ ಕೊಟ್ಟಿಲ್ಲ. ಇವಾಗನ ನಿಮ್ಮ ಸೇವೆ ಮಾಡಲಿಲ್ಲ ಅಂದ್ರೆ ಆಯ್ತದ? ಎಂತ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ನಿಂಗೆ ಶಾರದಿ. ಬಿಡತ್ತ ಅತ್ತೆ, ನೀವೆಲ್ಲ ನಡ್ಕೊಂಡು ಓಡಾಡೋದು ನನಗೆ ನೋಡಕ್ಕೆ ಹಾಕಿಲ್ಲ ಕಣತ್ತೆ ನನಗೆ. ಹೂ ಕಣಮಿ, ನಂಗೂ ನಡ್ಕೊಂಡೋಗಿ ನನಗೂ ಒಂಥರ ಬೇಜಾರೇನೇ ಆಗೋಗ್ಬಿಟ್ಟೈತೆ. ಅದಕ್ಕೆ ಕಾರು ಅದೇ ತಗೊಂಡ್ರೆ ಒಳ್ಳೇದೇನಿಯ. ನಾನು ಪೊದ್ದಿಗೆ ಹೇಳ್ದೆ ತಗೊಳ್ಕೊಂಡು ಪೊದ್ದಿ ಕಾರ ಅಂತ ಹೇಳಿದ್ರೆ ಇಲ್ಲ ನನಗೇನು ಬೇಡ ಕಾರು, ನಾನು ನಡ್ಕೊಂಡೆ ಓಡಾಡ್ತೀನಿ ಹೇಳು ಹಂಗೆ ಹಿಂಗೆ ಅಂದ್ಲು. ನನ್ನ ಮಗಳು ಪರಿಸ್ಥಿತಿ ಗೊತ್ತೇ ಐತೆ. ತಗೊಂಡ್ರೆ ನನ್ನ ಮೊಮ್ಮಗುನ ಎಂಡೋ ತಗೋಬೇಕು ಅಷ್ಟೇ ಏನಿಯ. ಆ ನಿಧಿ ತಗೋಬೇಕು. ಇನ್ನು ಮನೆಗೆ ತಗೊಳಕ್ಕೆ ಯಾರ ಕೈಲೂ ಆಗಲ್ಲ. ಈ ನನ್ನ ಮಗನನ್ನು ತಗೊಂಡ್ರೆ ಅದು ಖುಷಿಯಾಗಿ ಓಡಾಡ್ಕೊಂಬಿಟ್ಟು ಬರ್ಬೋದಲ್ಲ. ನಾನು ಅದಕ್ಕೇನಂತ ಹೇಳ್ತಿರೋದು, ಹೆಂಗಾರ ಮಾಡಿ ಕಾರ್ ತಗೊಬಿಡನಿ ಏನಂತೀರಾ? ಒಂದು 10 ಲಕ್ಷ ರೂಪಾಯಿ ತಗೊಬಿಟ್ರೆ ಜಾಮ್ ಜೂಮನ ಓಡಾಡ್ಕೊಂಬಿಟ್ಟು ಬರ್ಬೋದು ಕಣತ್ತೆ. ನೀವು ಮನ್ಸು ಮಾಡಿದ್ರೆ ಎಲ್ಲನೂ ಆಯ್ತದೆ ಕಣತ್ತೆ. ನೀವು ಒಂಚೂರು ಮನ್ಸು ಮಾಡ್ಬೇಕು ಅಷ್ಟೇ ನೀನಿಯ. ಹಂಗಂತ ನಾನು ನಿಮ್ಮ ಹತ್ರ ದುಡ್ಡೆಲ್ಲ ಕೇಳ್ತಿದ್ದೀನಿ ಅಂತ ಅನ್ಕೊಬೇಡ್ರಿ ಕಣತ್ತೆ. ಕಷ್ಟನೋ ಸುಖನೋ ನಾನು ಏನೋ ಮಾಡ್ತೀನಿ ದುಡ್ಡಿಗೆ. ಅಲ್ಲ ನಿಮ್ಮ ತಾಗಿದ್ರೆ ಬೇಕಾದ್ರೆ ಒಂಚೂರು ಕೊಡಿ. ದುಡ್ಡೇನಾರ ಇದ್ದರೆ ಕೊಟ್ಟರೆ ಹಂಗೆ ನೀನಿಯ ಕಾರ್ ತಗೊಬಂದ್ಬಿಟ್ಟು ಮನೆ ಮುಂದೆ ನಿಲ್ಲಿಸ್ಕೊಬಿಡ್ತೀನಿ. ಅಯ್ಯೋ ಈತೆ ದುಡ್ಡು ಇಲ್ಲ ಅಂತೇನಲ್ಲ. ನಮ್ಮ ಅಣ್ಣ ಇನ್ನೇನು ಕೊಡ್ತಾನೆ, ನಾಳೆ ಕನ್ನಡದು ಬಂದು ಕೊಟ್ಟೋಯ್ತೀನಿ ಅಂತ ಹೇಳೋನು ಕಾಸ. ಅವ್ನು ಕೊಟ್ಟಿದ್ದ ತಕ್ಷಣನೇ ಕೊಡ್ತೀನಿ. ಅತ್ತಾಗ ಹೋಗ್ಬಿಟ್ಟು ಒಂದು ಕಾರ್ ಎತ್ಕೊಂಬಿಟ್ಟು ಬಂದ್ಬಿಡ್ರಿ. 12 ಲಕ್ಷ ರೂಪಾಯಿದು ಹೋಗಿ ಎತ್ಕೊಂಡು ಆರಾಮಾಗಿ ಬರ್ರಿ. ನಿಜ ಹೇಳ್ತಿದ್ದೀರ ಕಣತ್ತೆ ನೀವು? ಹೌದೇನತ್ತೆ? ಆಯ್ತು ಅತ್ತೆ, ನೀವು ಹೇಳಿದ್ಮೇಲೆಲ್ಲ ಮುಗೀತು ಅಂತಾನೆ ನೀ ಅರ್ಥ. ತಗೊಂಡು ಬಂದೇ ಬರ್ತೀವಿ. ನನ್ನ ಮಗಳಿಗೆ ಹೇಳಿದ್ದೀನಿ ಸ್ವಿಫ್ಟ್ ಕಾರ್ ನೋಡು ತಗೊಬಿಟ್ಟು ಬರೋಣಿ ಅಂತ ಹೇಳಿದ್ದೀನಿ. ಆಯಿತು ಅಂತ ಹೇಳ್ಬಿಟ್ಟು ಹೇಳೋಳೆ. ಅದಕ್ಕೆ ಅತ್ತೆ ಹೆಂಗನ ಮಾಡ್ಬಿಟ್ಟು ಸ್ವಿಫ್ಟ್ ಕಾರ ತಗೊಬಿಟ್ಟು ಬರ್ತೀವಿ ಕಣತ್ತೆ. ನಿನ್ನ ಹೆಸರೇ ಮಾಡೋಗ್ಬಿಡ್ತೀವಿ. ಅತ್ತೆಯ ಆಶೀರ್ವಾದ ಅಂತ ಹೇಳ್ಬಿಟ್ಟು ಹಾಕಿಸ್ಬಿಡ್ತೀನಿ ಕಣತ್ತೆ. ಸರಿ ಹೇಳೆ ಹಾಕ್ಸು. ನಾನು ಒಂದೇ ಒಂದು ಬೇಜಾರೈತೆ.
ನನಗಂತೂ ಪಾಪ ನನ್ನ ಮಗನ ಹೆಸರಿನಾಗ ಏನೂ ಇಲ್ವಲ್ಲ, ದುಡ್ಡೇನೋ ಕೊಟ್ಬಿಡ್ತಾ ಇದ್ದೆ. ನನ್ನ ಮಗನ ಹೆಸರಿನಾಗ ಏನಾರ ಒಂಚೂರು ಇರಬೇಕಿತ್ತಲ್ಲ ಅಂತ ಬೇಜಾರಾಯ್ತಿತ್ತು. ಈ ಮನೇನೋ ಇಲ್ಲ ಜಮೀನು ಏನಾರ ನನ್ನ ಮಗನ ಹೆಸರಿನಾಗ ಇದ್ದಿದ್ರೆ 10 ಲಕ್ಷ ಏನು 50 ಲಕ್ಷನೂ ಕೊಟ್ಬಿಡ್ತಾ ಇದ್ದೆ. ನನ್ನ ಮಗನಿಗೆ ಬೇರೆ ಆಸ್ತಿ ಕೊಡಿಸ್ತೀನಿ ಬಾರ್ಲಾ ಅಂದರೆ ಬರೋಕ್ಕಿಲ್ಲ ಅಂತಾನೆ. ಏನು ಮಾಡೋದು, ನನ್ನ ಮಗನ ಹೆಸರಿನಾಗ ಇಲ್ವಲ್ಲ ಅನ್ನೋದೊಂದೇ ಕೊರತೆ ನೋಡಮ್ಮ ನನಗೆ. ಅದೊಂದೇ ಬೇಜಾರು ನನಗೆ. ಅತ್ತೆ, ನನ್ನ ಹೆಸರಿನಾಗಿದ್ರೇನು ಅವ್ರ ಹೆಸರಿನಾಗಿದ್ರೇನು ಎಲ್ಲ ಒಂದೇ ಅಲ್ವೇ? ಆದ್ರೆ ಅಮ್ಮ ನನ್ನ ಹೆಸರಿನಾಗಿದ್ರೆ ನೀ ಒಂಥರ ಖುಷಿನಮ್ಮ ನನಗುನ್ವೆ. ಹೋಗ್ಲಿ ಬಿಡು, ನಿಂದು 55 ಲಕ್ಷ ಬರ್ತದೆ ಅಂತ ಹೇಳ್ದಲ್ಲ, ಆದ್ರೆ ನನಗೆ ಏನನ ಕೊಡ್ಸಿವಂತೆ ಅತ್ತಾಗೆ ಹಂಗನುವೆ. ನನ್ನ ಹೆಸರಿನಾಗ ಬಂದ್ಬಿಟ್ರೆ ನಾನು ಅತ್ತಾಗೆ ತಗೊಬಿಟ್ಟತ್ತಾಗೆ ಹಂಗೋ ಇತ್ತೀನಿ ನೋಡಮ್ಮ. ನಾನು ಒಂದು 50 ಲಕ್ಷ ರೂಪಾಯಿ ಕಾರ್ ತಗೋತೀನಿ. ಅಯ್ಯೋ 50 ಲಕ್ಷ ರೂಪಾಯಿ ಕಾರ್ ತಗೋತೀರಾ? ನೀವು ಮಾನ ಮರುವುದೇ ಆಯ್ತಾ? 50 ಲಕ್ಷ ರೂಪಾಯಿ ಕಾರ್ ತಗೊಂಡ್ರೆ ಒಡವೆ ತಗೊಳ್ಳೋದು ಯಾವಾಗ? ಮನೆ ಸರ್ ಮಾಡಿಸ್ಕೊಳ್ಳೋದು ಯಾವಾಗ? ಯಾವಾಗ ಹೇಳು? 50 ಲಕ್ಷ ರೂಪಾಯಿ ಕಾರ್ ತಗೋತಾರಂತೆ. ನೋಡ್ದಾತೆ ಇವ್ನು ಹೆಂಗೆ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಇವ್ನಿಗೆ ಅದಕ್ಕೆ ಏನು ಬುದ್ಧಿ ಇಲ್ಲ, ದುಡ್ಡು ಕೊಟ್ರೆಲ್ಲ ಉಡಾಯಿಸ್ತಾನೆ ಅಂತ ಹೇಳಿದ್ದು. ಅಯ್ಯೋ ಸಸೆ, ನನ್ನ ಮಗಂಗೆ ಏನು ಇಷ್ಟನೋ ಅದನ್ನೇ ಮಾಡಲಿ ಬಿಡು. ನೋಡ ಕೊಟ್ಟೆನು 50 ಲಕ್ಷ, ಕಾರೇ ತಗೊಬಿಡ್ ಬಾ, ನನಗೇನು ಬೇಡ ಅಂತ ಅನ್ನಕ್ಕಿಲ್ಲ ನಾನು. ಅಯ್ಯೋ ರೀ ಬ್ಯಾಡ ರೀ, ನನ್ನ ಮಾತು ಕೇಳ್ರಿ. ಹಂಗಾರೆ ನಾನು ನಿನ್ನ ಹೆಸ್ರಿಗೆ ಮಾತ್ರ ಎಲ್ಲ ಮನೆ ಐತೆ ಹೊಲ ಐತೆ, ನನ್ನ ಹೆಸ್ರಿಗೆ ಏನೂ ಇಲ್ಲ. ನನ್ನ ಹೆಸ್ರಿಗೆ ಏನಾರ ಒಂದು ಇದ್ದಿದ್ರೆ ಆಯ್ತು ಬಿಡಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತಿದ್ದೆ. ಏನೋ ಒಡವೆ ಪಡವೆ ಮಾಡಿಸ್ಕೊಳ್ರಿ, ಒಂದು 15 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿಗೆ ಒಡವೆ ಮಾಡಿಸ್ಕ 10 ಲಕ್ಷ ರೂಪಾಯಿ ಕಾರ್ ತತ್ತಿದ್ದೆ, 10 ಲಕ್ಷ ರೂಪಾಯಿ ಮನೆಗೇನೆ ಕೊಟ್ಟಿಸ್ಕೊತಾ ಇದ್ದೆ. ಈಗಿನೇನು ನೀನು ಏನು ಮಾಡಿದ್ರು ನನ್ನ ಹೆಸ್ರಿಗೆ ಏನು ಮಾಡಿಸ್ಕೊಡಕ್ಕಿಲ್ಲ. ಅದಕ್ಕೆ ಗಂಡು ಮಕ್ಳಿಗೆ ಇನ್ನೇನು ಕಾರ್ ಒಂದೇ ಅಲ್ವಾ, 50 ಲಕ್ಷ ರೂಪಾಯಿ ಕಾರ್ ತತ್ತೀನಿ ನಿಲ್ಲಿಸ್ತೀನಿ. ನಿನ್ನ ಮಗಳು 42 ತಂದ್ರೆ ನಾನು 50 ತಗೊಬಿಟ್ಟು ಬರ್ತೀನಿ ಬಿಡು. ಆಯ್ತು ಮಗ, ನಿಂಗೆ ಯಾವ್ದ್ರ ಖುಷಿ ಆಯ್ತದೋ, ನಿಂಗೆ ಏನರ ಖುಷಿ ಆಯ್ತದೋ, ನಿನ್ನ ಖುಷಿನೇ ನನಗಂತೂ ಮುಖ್ಯ. ನನಗೇನ ಸಾಯಕಾಲದಾಗ ನಾನು 50-60 ಲಕ್ಷ ಉಳಿಕೊಂಡು ಏನೆಲ್ಲ ಮಾಡಲಿ, ಏನೋ ನನ್ನ ಮುದ್ದಿನ ಮಗ ಅಂತ ಹೇಳ್ಬಿಟ್ಟು ನಾನು ಏನೋ ಹೇಳ್ದೆ. ಸರಿ ನೀನು ತಗೊಳ್ಳೋದಾದ್ರೆ ಎಷ್ಟು ದನ ತಗ, ನಾನೇನು ಬೇಡ ಅಂತ ಅನ್ನಕ್ಕಿಲ್ಲ ಕಣಪ್ಪ. ನೀನು ಖುಷಿಯಾಗಿರೋದಕ್ಕೆ ಏನು ಬೇಕೋ ಅದನ್ನು ಮಾಡು, ನಾನು ಅದಕ್ಕೆ ಸಹಾಯ ಮಾಡ್ತೀನಿ. ನನ್ನ ಮಗನ ಬುದ್ಧಿನೇ ಇಲ್ವಲ್ಲ, 50 ಲಕ್ಷ ರೂಪಾಯಿ ಕಾರ್ ತಗೊಬಿಟ್ಟು ಬಂದರೆ ಇನ್ನು ಉಳಿದಿರೋದಕ್ಕೆಲ್ಲ ಬಾಯ್ ಬಡ್ಕೊಳ್ಳೋಣ. ನಾನು ಒಡವೆ ಹಾಕಿಸ್ಕೊಳ್ಳೋದು ಬೇಡವಾ, ಏನು ಮಾಡೋದು ಬೇಡವಾ? ನನ್ನ ಗಂಡ ಬುದ್ಧಿನೇ ಇಲ್ಲ, ಉಪಯೋಗಿಸ್ಕೊಳಕ್ಕಂತೂ ಬರೋದೇನೇ ಇಲ್ಲ. ಇಲ್ಲ ಅಂದ್ರಮ್ಮ, ಈ ಶಾರದಿ ನನ್ನ ಹೆಸ್ರಿಗೆ ಮನೆನೂ ಹೊಲ ಬರ್ಕೊಡ್ಲಿ, 50 ಲಕ್ಷ ರೂಪಾಯಿ ಕೊಡ್ತೀನಿ. ಅವಳು ಕಾರನ ತಗೊಂಡ್ಲಿ, ಬಂಗ್ಲೆನ ತಗೊಂಡ್ಲಿ, ಏನಾರ ತಗೊಂಡ್ಲಿ, ನನಗೇನು ಇಲ್ಲ ಅನ್ನೋದೇ ನನಗೆ ಬೇಜಾರು. 50 ಲಕ್ಷ ರೂಪಾಯಿ ಬರ್ತದಲ್ಲ ಹೆಂಗೋ ನನವೇ, ಅತ್ತಾಗೆ ಹೆಂಗೋ ಅವಳು ಏನು ಬೇಕೋ ಅದನ್ನು ತಗೊಂತಾಳೆ. ಏನಂತೀಯ ಶಾರದಿ? ಆಯ್ತು. ಅಯ್ಯೋ ಈ ಮಾತು ಮೊದಲೇ ಹೇಳೋದಲ್ವೇ? ಈ ಡಬ್ಬ ಕಿತ್ತೋಗಿರೋ ಮನೆ ನಾನು ನಿಮ್ಮ ಹೆಸರಿಗೆ ಬರ್ಕೊಡ್ತೀನಿ ಬಿಡಿ. ಈ ಕಿತ್ತೋಗಿರೋ ಮನೆ ಇಟ್ಕೊಂಡು ಏನು 50 ಲಕ್ಷ ರೂಪಾಯಿ ಬೆಲೆ ಬಾಳ್ತದೆ? ನಿಮ್ಗೆ ಯಾಕ್ರಿ ಬುದ್ಧಿನೇ ಇಲ್ವಲ್ರಿ ನಿಮ್ಗಂತೂ? ಆಯ್ತು, ಇನ್ನು 2 ಎಕರೆ ಜಮೀನು ಒಂದು ಐತೆ, ಆ 2 ಎಕರೆ ಜಮೀನು ಇದನ್ನು ನೀವೇ ಮಾಡಿಕೊಳ್ಳಿ, ನನಗೇನಂತೆ. ಹಂಗೆ ಮಾಡ್ಕೊಳಪ್ಪ. ನಿಂಗೆ ಹೆಂಗೆ ಸಮಾಧಾನ ಆಯ್ತದೋ, ನಿಂಗೆ ಹೆಂಗೆ ಖುಷಿ ಆಯ್ತದ, ನಿಂಗೆ ಹೆಂಗೆ ಇಷ್ಟ ಆಯ್ತದೋ ಹಂಗೇನೇ ಮಾಡ್ಕೊಳಪ್ಪ. ನಿನ್ನ ಯಾರು ಕೇಳ್ತಾರೆ? ಸರಿ ಹೇಳಮ್ಮ, ನೀನು ಹೇಳ್ದ್ಮೇಲೆ ಮುಗೀತು. ಏನೇ ಶಾರದಿ, ನನ್ನ ಹೆಸರು ನೀನು ಬರ್ಕೊಡ್ತೀವಿ, ರಿಜಿಸ್ಟ್ರೇಷನ್ ಆಫೀಸಿಗೆ ಬಂದು ರಿಜಿಸ್ಟರ್ ಮಾಡಿಸ್ಕೊಟ್ಬಿಡು. ನಾನು ಏನು ಕೇಳ್ತೇನು ಏನು ಕೇಳಕ್ಕಿಲ್ಲ ನಾನಿನ್ನ. ಆ ಮುಂತಾಗಿ ಬರೋ ದುಡ್ಡ ಅಮ್ಮ ಈಗ ಹೇಳ್ತಿದ್ದೀನಿ, ಇವಳು ಕೊಡೋ ಜವಾಬ್ದಾರಿ ನಿಂದೆ ಕಣಮ್ಮ, ನೀನೇ ಕೊಟ್ಬಿಡಮ್ಮ ಇವಳು ಕಾಸ. ಪಾಪದ ಏನೋ ಆವತ್ತಿಂದನೂ ಆಸೆ ಮಾಡಿಕೊಂಡವಳೆ ಕಣಮ್ಮ, ಕಾರ್ ತಗೋಬೇಕು, ಒಡವೆ ತಗೋಬೇಕು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವಳ ಆಸೆಗೆ ನಾನು ಯಾಕೆ ತೊಗೊಂಡಿರೋಷ್ಟಲಿ ಕಣಮ್ಮ, ಕೊಟ್ಬಿಡತ್ತಾಗಿ ಹೆಂಗೊಂದು ಬೇತಾಗ ನೆಮ್ಮದಿಯಾಗಿತ್ತಾಳತ್ತ. ಆಯ್ತು ಬಿಡತ್ತ, ಕೊಡ್ತೀನಿ. ಅತ್ತೆ ಅತ್ತೆ, ನಿಜವಾಗ್ಲೂ ಕೊಡ್ತೀರಾ ಅತ್ತೆ? ಅತ್ತೆ ಮತ್ತೆ ನಾಳೆನೇ ಹೋಗ್ಬಿಟ್ಟು ಬುಕ್ ಮಾಡ್ಬಿಟ್ಟು ಬಂದ್ಬಿಡ್ಲಾ ಕಣತ್ತೆ ನನ್ನ ಕಾರ್ನ? ಸರಿ ಆಯ್ತು, ಅದೇನೋ ವ್ಯವಹಾರಗಳು ನೀನು ನಿನ್ನ ಗಂಡ ಏನೋ ಮಾಡ್ಕೊಳ್ಳಿ. ಅವ್ನಿಗದೇನೋ ಬರ್ಕೊಡ್ತೀನಿ ಅಂದಲ್ಲ, ಅದೊಂದು ಬರ್ಕೊಟ್ಬಿಡವತ್ತ. ನಮ್ಮ ಅಣ್ಣಯ್ಯ ತಂದು ಬ್ಯಾಗ್ ತಂದು ಕೊಡ್ತಾನಂತೆ ಕಾಸನ್ನ, 55 ಲಕ್ಷನ ಏನೋ ತಂದು ಕೊಡ್ತಾನಂತೆ. ಆ ಬ್ಯಾಗ್ನ ನೀನೇ ಇಕ್ಕಳವ, ಅದ್ರಾಗ 1 ರೂಪಾಯಿನೂ ನನಗಂತೂ ಬೇಡ. ಅಯ್ಯೋ ಅತ್ತೆ, ಸರಿ ಅತ್ತೆ ಆಯ್ತು. ಅಯ್ಯೋ ಅತ್ತೆ, ನೀವು ಸಾಯ ಗಂಟೆ ನೋಡ್ಕೊತೀನಿ. ನೀವು ನನಗೆಲ್ಲ ದುಡ್ಡು ಕೊಟ್ಬಿಟ್ಟು ಆಮೇಲೆ ನಾನು ಕೈ ಎತ್ಬಿಡ್ತೀನಿ ಅಂತ ನೀವು ಬೇಜಾರು ಮಾತ್ರ ಮಾಡ್ಕೊಬೇಡಿ. ಸಾಯ ಗಂಟೆ ನಿಮ್ಮ ಸೇವೆ ಹಿಂಗೆ ಮಾಡ್ತೀನಿ ಕಣತ್ತೆ ನಾನು. 50 ಲಕ್ಷದಾಗೆ ನೋಡ್ತಾ ಇರ್ರಿ ನಿಮ್ಮನ್ನು ಹೆಂಗೆ ನೋಡ್ಕೊತೀನಿ ಅಂತ. ಫಸ್ಟ್ ನನ್ನ ಹೆಸ್ರಿಗೆ ಮನೆನೂ 2 ಎಕರೆ ಮಾಡಿಸ್ಕೊಡು, ಆಮೇಲಿಂದ ಯೋಚನೆ ಮಾಡ್ತೀನಿ. ನಮ್ಮ ಅಮ್ಮಂಗೆ ಕೊಡಬೇಕೋ ಕೊಡಬಾರ್ದು ಅಂತ ಹೇಳ್ತೀನಿ. ಅಯ್ಯನಿ, ಈ ಕಿತ್ತೋಗಿರೋ ಮನೆಗೆ ಅಷ್ಟೊಂದು ಬಡ್ಕತ್ತಿಲ್ಲ, ಈ ಮನೆಗೆ ಅಂಥದ್ದೇನು ಮಾಡಿದ್ಯಾ? ಕೊಡ್ತೀನಿ ಬಿಡು, ಬರ್ಕೊಡ್ತೀನಿ ಬಾ, ರಿಜಿಸ್ಟರ್ ಆಫೀಸಾಗೆ ನೀ ಸೈನ್ ಹಾಕ್ತೀನಿ. ಹೋಗೇ ಒಂದು ಲೋಟ ಕಾಪಿ ಕಬಿಟ್ ಬಾ ಶಾರದಿ. ಸರಿ ಅತ್ತೆ. ಅಮ್ಮ ಈಗ ಒಳ್ಳೆ ಐಡಿಯಾ ಐತೆ, ಈಗ ಆದಷ್ಟು ಬೇಗ ಎಲ್ಲ ಬರ್ಸ್ಕೋಬೇಕು. ಇನ್ನೂ ಕಣಿ ಕೇಳಿದ್ಯಲ್ಲ, ಒಳ್ಳೆ ಚಾನ್ಸ್ ಸಿಕ್ಕೈತೆ. ಕರ್ಕೊಂಡು ಹೋಗಿ ಎಲ್ಲ ನಿನ್ನ ಹೆಸ್ರು ಮಾಡಿಸ್ಕೊಂಡು ನೀಟಾಗಿ ಬಂದ್ಬಿಡು. ಹೆಂಗನ ಮಾಡ್ಕೊಂಡ್ರೆ ಅವಳು. ಈಗ ಗೊತ್ತಾಯ್ತಾ, ಮುಳ್ಳಿಂದನೇ ತೆಗಿಬೇಕು. ಸರಿ ಕಣಮ್ಮ, ಆಯ್ತು.